ಖಾತೆ ಸರಿಯಾಗಿಲ್ಲ, ಸೀನಿಯಾರಿಟಿ ಮೇಂಟೈನ್ ಆಗಿಲ್ಲ. ರಾಮಲಿಂಗಾರೆಡ್ಡಿ 8 ಸಾರಿ, ನಾನು 8 ಸಾರಿ ಗೆದ್ದಿದ್ದೆ. ಈ ರೀತಿ 8, 7, 5, 6 ಎಲ್ಲ ಗೆದ್ದಿದೆ. ಅದನ್ನ ಸಮತೋಲನವಾಗಿ ನೋಡಬೇಕಾಗಿತ್ತು. ನಾನು ಅಖಿಲ ಭಾರತ ಕಾಂಗ್ರೆಸ್ ಅಧ್ಯಕ್ಷರಿಗೆ ಮನವಿ ಮಾಡ್ತಿದ್ದೀನಿ, ತಾಯಿ ಸ್ಥಾನದಲ್ಲಿದ್ದೀರಿ, ಎಲ್ಲ ಮಕ್ಕಳನ್ನು ಒಂದೇ ಥರ ನೋಡಬೇಕು ಮತ್ತು ಸೀನಿಯಾರಿಟಿ ಮೇಂಟೈನ್ ಆಗಬೇಕು. ಇವು ಮಾಡೋದ್ರಿಂದ ಮುಂದೆ 2028ಕ್ಕೆ ಕಾಂಗ್ರೆಸ್ ಬರೋದಕ್ಕೆ ದಾರಿ ಆಗ್ತದೆ ಅಂತೇಳಿ ಅವ್ರಿಗೆ ಮನವಿ ಮಾಡ್ತೀನಿ. ಮತ್ತು ಏನು ಇವತ್ತು ಖಾತೆ ಕೊಟ್ಟಿದ್ದಾರೆ ಅದನ್ನು ಬದಲಾವಣೆ ಮಾಡಿ ಜನಸೇವೆ ಮಾಡುವಂಥದ್ದನ್ನು, ಅನುಕೂಲ ಆಗುವಂಥದ್ದನ್ನು ಕೊಡಬೇಕು ಅಂತ ನಾನು ಮನವಿ ಮಾಡ್ತೀನಿ. ರಾಹುಲ್ ಗಾಂಧಿ ಅವ್ರಿಗೆ ಹೇಳ್ತೀನಿ, ಸೋನಿಯಾ ಗಾಂಧಿ ಅವ್ರಿಗೆ. ಈಗಾಗಲೇ ರಾಹುಲ್ ಗಾಂಧಿ ಅವರಿಗೆ ಮೊನ್ನೆ ಬಂದಿದ್ದಾಗ ನಾನು ಮನವಿ ಮಾಡಿದ್ದೀನಿ, ಸಮಾಜ ಕಲ್ಯಾಣ ಸೇವೆ ಮಾಡು, ಬಡಬಗ್ಗರಿಗೆ ವ್ಯವಸಾಯ ಸೇವೆ ಮಾಡಬೇಕು, ಇರಿಗೇಷನ್ ರೈತರಿಗೆ ಸೇವೆ ಮಾಡಬೇಕು, ಇಂಥವು ಆಗಬೇಕು. ಅದರಿಂದ ಇಂಥವು ನಾನು ಈಗಾಗಲೇ 3 ವರ್ಷ ಅದನ್ನು ನಿಭಾಯಿಸಿದ್ದೆ. ಅದನ್ನು ಈ ಏನು ಯಾವ್ಯಾವುದು ಪ್ರೋಟೋಕಾಲ್ನಲ್ಲಿ ಸೀನಿಯಾರಿಟಿ ಕೊಡಬೇಕನ್ನೋದನ್ನ ಅದನ್ನು ಕರೆಕ್ಟಾಗಿ ನೋಡಿಕೊಂಡು ಮಾಡಬೇಕು ಅಂತೇಳಿ ಮನವಿ ಮಾಡಿದ್ದೀನಿ. ಮತ್ತು ಈಗೂ ಕೂಡ ಅವ್ರಿಗೆ ಹೇಳ್ತೀನಿ, ಈ ಕೆಲಸ ಮಾಡೋದ್ರಿಂದ ಮುಂದೆ 2028ಕ್ಕೆ ಮತ್ತೆ ಸರ್ಕಾರ ಬರೋಕ್ಕೆ ದಾರಿ ಆಗ್ತದೆ. ಗೊಂದಲವಾಗಬಾರ್ದು. ಈಗಾಗಲೇ ಮನವಿ ಮಾಡಿದ್ದೀನಿ, ಸರಿ ಮಾಡ್ತಾರೆ ಅಂತ ಭಾವಿಸಿದ್ದೀನಿ. ಬಹುತೇಕ ದೇಶಪಾಂಡೆ 9 ಸಾರಿ ಇರ್ಬೋದು ಅನಿಸುತ್ತೆ. ಅವ್ರನ್ನ ಬಿಟ್ರೆ ರಾಮಲಿಂಗಾರೆಡ್ಡಿ ಅವರೇ ಸೀನಿಯರ್ ಇದ್ದಾರೆ. ಇವೆಲ್ಲನೂ ಕುಂತು ಇವತ್ತು ನಮ್ಮ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ, ಹೊಸದಾಗಿ ಆಗಿರುವಂಥ ಹರಿಪ್ರಸಾದ್ ಅವರು ಇವರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಇಲ್ಲಿ ಮೂಲಭೂತವಾಗಿ ಯಾರ್ಯಾರಿಗೆ ಯಾವ ಸ್ಥಾನಮಾನ ಕೊಟ್ಟರೆ ಮುಂದೆ 2028ಕ್ಕೆ ಸರ್ಕಾರ ಬರ್ತದೆ ಅನ್ನೋದನ್ನ ಚಿಂತನೆ ಮಾಡಿ ಮರುಪರಿಶೀಲನೆ ಮಾಡಿ ಕರೆಕ್ಟ್ ಮಾಡಬೇಕು ಅಂತ ನಾನು ಮನವಿ ಮಾಡ್ತೀನಿ. ರಾಹುಲ್ ಗಾಂಧಿ ಅವರು ಬರ್ತಾ ಇದ್ದಾರೆ, ಅವ್ರಿಗೆ ನೀವು ಮನವಿ ಕೊಡ್ತೀರಾ ಸರ್? ಬೆಂಬಲಿಗರು ಎಲ್ಲ ಕಡೆ ಸರ್ ರಾಜ್ಯಾದ್ಯಂತ ತಮ್ಮ ಬೆಂಬಲಿಗರು ಪ್ರೆಸ್ ಮೀಟ್ ಮಾಡ್ತಾರೆ. ಪಕ್ಷದ 50 ವರ್ಷಗಳ ಸುದೀರ್ಘ ಚರಿತ್ರೆ ಇದೆ. ಶಿಸ್ತಿನ ಸಿಪಾಯಿ ಆಗಿದ್ದೀನಿ. ಏರುಪೇರುಗಳನ್ನ ತಿದ್ದಬೇಕು ಅಂತ ಮನವಿ ಮಾಡಿದ್ದೀನಿ ಅಷ್ಟೇ, ಬೇರೆ ಮುಂದಕ್ಕೆ ಮಾತಾಡಲ್ಲ.